ಹಲೋ ಎಲ್ರಿಗೂ ನಮಸ್ಕಾರಗಳು. ಇಲ್ಲಿ ನಾನುಗಳು ಅಲ್ಲಿ ನೀವುಗಳು ಫುಲ್ ಸೂಪರ್ಗಳು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತಂತ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನೇ ಹೇಳಿ, ಬೆಳಗ್ಗೆ ಎದ್ದು ಅಲಾರಾಮ್ ಮಾಡ್ಕೊತಿದ್ರೆ ಎದ್ದೊಳದೆ ನಮಗೆಲ್ರಿಗೂ ಒಂದು ದೊಡ್ಡ ಕೆಲಸ. ಎಷ್ಟು ಕಷ್ಟ ಆಗುತ್ತೆ ಅಲ್ವಾ ಬೆಳಗ್ಗೆ ಎದ್ದು ಅಯ್ಯೋ ಎದ್ದೇಳಬೇಕಲ್ಲ ಅಂತ ಅನ್ನಿಸ್ತಿರುತ್ತೆ. ಅದು ಈ ಚಳಿ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಅನ್ನಿಸ್ತಿರುತ್ತೆ. ನಂದು ಸಿಂಪಲ್ ಲೈಫ್, ನಾನಾಯಿತು ನನ್ನ ಕೆಲಸ ಆಯಿತು ಅಷ್ಟೆ. ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿಯೋದು ಒಂದು ನನ್ನ ಅಭ್ಯಾಸ. ಈಗ ನನ್ನ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ನನ್ನ ವೆಯ್ಟ್ ಎಷ್ಟಿದೆ ಅಂತ. ಸೊ ತುಂಬ ಸಲ ನಾನು ಟ್ರೈ ಮಾಡಿದ್ದೀನಿ, ಎಕ್ಸಸೈಸ್ ಮಾಡೋಣ, ಇಲ್ಲ ಜಿಮ್ ಹೋಗೋಣ, ವಾಕ್ ಹೋಗೋಣ, ಏನಾದರೂ ಒಂದು ಡಯಟ್ ಪ್ಲ್ಯಾನ್ ಮಾಡ್ಕೊಂಡಾದರೂ ವೆಯ್ಟ್ ಲಾಸ್ ಮಾಡೋಣ ಅಂತ ತುಂಬ ಟ್ರೈ ಮಾಡಿದ್ದೀನಿ. ಬಟ್ 2 ದಿನ ಇಲ್ಲ 1 ವಾರ ಅಷ್ಟೇ, ಅಲ್ಲಿಗೆ ಮುಗೀತು. ಮತ್ತು ಅದ್ರ ಕಡೆ ತಲೆನೂ ಹಾಕಲ್ಲ, ಅದು ಅಲ್ಲಿಗೆ ಪೆಂಡಿಂಗ್ ಆಗುತ್ತೆ. ಹೀಗೆ ನನ್ನ ವೆಯ್ಟ್ ಗೇನ್ ಆಗ್ತಾನೇ ಇದೆ. ಡಯಟ್ ಅಂತೂ ಅಲ್ಲಿಗಲ್ಲೇ ಮುಗೀತು. ಏನೇ ಆದರೂ ಸರಿಯೇ, ಹೆಣ್ಮಕ್ಳಿಗೆ ಮನೇಲಿರೋ ಕೆಲಸ ಯಾವತ್ತಕ್ಕೂ ಮುಗಿಯೋದೇ ಇಲ್ಲ. ಸೊ ಬೆಳಗ್ಗೆ ಎದ್ದರೆ ನಮಗೂ ಮನೆ ಕೆಲಸ ಮಾಡೋದು, ಪಾತ್ರೆ ತೊಳೆಯೋದು, ಬ್ರೇಕ್ಫಾಸ್ಟ್, ಲಂಚ್ ಅಂತ ರೆಡಿ ಮಾಡೋದು ಇದೇ ಥರ ಇದ್ದೇ ಇರುತ್ತೆ. ಸೊ ನಾನು ನೈಟು ಕೆಲಸ ಎಲ್ಲ ಮಾಡಿ ಸುಸ್ತಾಗಿತ್ತು, ಪಾತ್ರೆ ತೊಳೆಯೋಕ್ಕಾಗಿಲ್ಲ ಅಂತ ಹಾಗೆ ಬಿಟ್ಟು ಮಲಗಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಶುರು ಮಾಡಿಕೊಂಡೆ, ಮನೆ ಕೆಲಸ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದೆ, ಹಾಗೆ ಬಟ್ಟೆ ವಾಶ್ ಕೂಡ ಹಾಕಿದ್ದೆ. ಸೊ ಯೂಶ್ವಲಿ ರೆಂಟ್ ಹೌಸಲ್ಲೆಲ್ಲ ಬಟ್ಟೆ ಒಣಗಾಕೋದು ಒಂದು ಪ್ರಾಬ್ಲಮ್ ಅಂತ ಇರುತ್ತೆ. ನಾನು ಈ ಸ್ಟ್ಯಾಂಡ್ನ ರೆಡಿ ಮಾಡ್ಕೊಂಡು ಆರಾಮಾಗಿ ಒಣಗಾಕ್ಬಿಡ್ತೀನಿ ಅಷ್ಟೇ. ಇನ್ನು ಬೊಟಿಕಿಗೆ ಹೋಗಬೇಕು. ಸೊ ಬೊಟಿಕಿಗೆ ಹೋಗೋಕ್ಕೆ ಅಂತ ಹೇಳಿ ರೆಡಿ ಆಗ್ತಾಯಿದ್ದೆ. ನಾನು ಯೂಸ್ ಮಾಡೋದು ಒಂದು ಸನ್ಸ್ಕ್ರೀನ್, ಹಾಗೆ ಒಂದು ಹಣೆಬೊಟ್ಟು ಅಷ್ಟೇ. ನನ್ನ ಡೈಲಿ ನಾನು ಇಷ್ಟೇ ಯೂಸ್ ಮಾಡೋದು. ಬಾಕ್ಸ್ಗೆ ಈಸಿ ಬ್ರೇಕ್ಫಾಸ್ಟ್ ಚಿತ್ರಾನ್ನ. ಸೊ ರೈಸ್ ಕಡಿಮೆ ಮಾಡಬೇಕಂದ್ರೂ ಆಗೋದೇ ಇಲ್ಲ. ನನಗಂತೂ ರೈಸ್ ಕಂಪಲ್ಸರಿ ಬೇಕೇ ಬೇಕು. ಡೇನಲ್ಲಿ 1 ಟೈಮ್ ಆದರೂ ರೈಸ್ ತಿಂತೀನಿ. ಸೊ ಅಗೇನ್ ಚಿತ್ರಾನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು, ಮತ್ತು ನಾನು ಬೊಟಿಕಿಗೆ ಹೊರಡೋಕ್ಕೆ ಟೈಮ್ ಬೇರೆ ಆಗಿತ್ತು. ಸೊ ನನಗೂ ಏನೇನು ಬೇಕಾಗಿತ್ತು ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಹೊರಡೋಕ್ಕೆ ರೆಡಿ ಆದೆ. ಸೊ ಒಂದೊಂದು ಸತಿ ಏನೇನೋ ಮರ್ತೇ ಬಿಟ್ಟಿರ್ತೀವಿ ಹೋಗೋ ಗಡಿಬಿಡಿನಲ್ಲಿ. ನನಗೂ ಇವತ್ತು ಗೊತ್ತಾಗ್ತಿಲ್ಲ ಏನು ಮರ್ತಿದ್ದೀನಿ, ಏನು ಬಿಟ್ಟಿದ್ದೀನಿ ಅಂತ. ಸೊ ಹೋಪ್ ನಾನೆಲ್ಲ ತೊಗೊಂಡು ಕ್ಲೀನಾಗಿ ರೆಡಿಯಾಗಿ ಹೊರಡ್ತಾ ಇದ್ದೀನಿ ಅಂತ ಅಷ್ಟೇ. ದೇವರ ಆಶೀರ್ವಾದದಿಂದ ನನ್ನ ದಿನನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮೆಲ್ರಿಗೂ ಹೇಳಿದ್ದೆ ನಾನು ಫ್ಯಾಷನ್ ಡಿಸೈನರ್ ಹಾಗೆ ಮೇಕಪ್ ಆರ್ಟಿಸ್ಟ್ ಅಂತ. ಸೊ ಫ್ಯಾಷನ್ ಡಿಸೈನರ್ ಆಗಿ ನಾನು ಏನು ಮಾಡ್ತೀನಿ ಅಂತಂದರೆ, ನನ್ನದೇ ಆದಂಥ ಒಂದು ಪುಟ್ಟ ಬೊಟಿಕ್ ಇದೆ. ಸೊ ಆ ಬೊಟಿಕ್ನ ನಿಮಗೆ ಇವತ್ತು ಪರಿಚಯ ಮಾಡ್ತೀನಿ ಬನ್ನಿ. ಸೊ ಇದೇ ನನ್ನ ಬ್ಯೂಟಿಫುಲ್ ಆಗಿರೋ ಸುಂದರವಾಗಿರೋ ಬೊಟಿಕ್. ಸೊ ಇದೊಂದು ನನ್ನ ಪ್ರಪಂಚ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ರೀತಿಯಾದಂಥ ಕಸ್ಟಮೈಸೇಷನ್ ಔಟ್ಫಿಟ್ಟು ಕೂಡ ನಾವು ರೆಡಿ ಮಾಡ್ತೀವಿ. ಹಾಗೆಯೇ ರೆಂಟಲ್ ಔಟ್ಫಿಟ್ ಕೂಡ ಅವೈಲೇಬಲ್ ಇದೆ. ನಿಮಗೇನಾದರೂ ನಮ್ಮ ಬೊಟಿಕಿಗೆ ಬರಬೇಕು, ಯಾವುದಾದ್ರೂ ಕಸ್ಟಮೈಸೇಷನ್ ಬೇಕು ಅಂತಂದರೆ ಆರಾಮಾಗಿ ನೀವು ವಿಸಿಟ್ ಮಾಡ್ಬೋದು. ನಮ್ಮ ಬೊಟಿಕ್ ಮಹಾಲಕ್ಷ್ಮಿ ಲೇಔಟ್ ಸರಸ್ವತಿಪುರದಲ್ಲಿ ಲೊಕೇಟ್ ಆಗಿದೆ. ಸೊ ಇಲ್ಲಿ ಹ್ಯಾಂಡ್ ವರ್ಕ್ ಆಗಿರ್ಬೋದು, ಬ್ರೈಡಲ್ ವರ್ಕ್ ಎಲ್ಲ ರೀತಿಯೂ ನಡೆಯುತ್ತೆ. ಸೊ ಮೇಕಪ್ ಆರ್ಡರ್ಸ್ ಕೂಡ ನಾವು ತೊಗೊಳ್ತೀವಿ. ಬೊಟಿಕಿಗೆ ಬಂದಮೇಲೆ ಫಸ್ಟು ನಾವು ಮಾಡಬೇಕಾಗಿರೋದು, ಹಿಂದಿನ ದಿನ ಏನೇನು ಕೆಲಸ ಆಗಿದೆ ಎಲ್ಲ ಕರೆಕ್ಟಾಗಿ ಆಗಿದೆಯಾ, ಏನಾದರೂ ಮಿಸ್ ಆಗಿದೆಯಾ ಅಂತ ಕ್ವಾಲಿಟಿ ಚೆಕ್ ಮಾಡೋದು. ಸೊ ಹಾಗೆಯೇ ಕಸ್ಟಮರ್ಗೂ ಕೊಡಲಿಕ್ಕಾಗೋದಿಲ್ಲ. ಸೊ ಪ್ರತಿಯೊಂದು ಚೆಕ್ ಮಾಡಿ, ಹಾಗೆಯೇ ಇವತ್ತಿಗೆ ಏನು ಕೆಲಸ ಇದೆ, ಅವರು ವರ್ಕರ್ಸ್ ಬಂದಮೇಲೆ ಅವ್ರು ಯಾವ ಕೆಲಸ ಶುರು ಮಾಡಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಟಿರ್ತೀನಿ. ಸೊ ಅವ್ರು ಬಂದಮೇಲೆ ಅವ್ರ ಪಾಡಿಗೆ ಅವರು ಕೆಲಸನೂ ಶುರು ಮಾಡ್ತಾರೆ. ಇದು ಒಂದು ಹ್ಯಾಂಡ್ ವರ್ಕ್ ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೀವಿ. ವರ್ಕ್ ಡೀಟೇಲ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಿಮಗೂ ಏನಾದ್ರು ವಿಸಿಟ್ ಮಾಡಬೇಕಂದ್ರೆ ನನಗೆ DM ಮಾಡಿ. ಈ ರೀತಿ ನಾನು ಡೈಲಿ ನನ್ನ ಮಾರ್ನಿಂಗ್ನ ಶುರು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.